ಸಹಜವಾಗಿ ಕಬ್ಬಿನ ಬೆಳೆ MSPಗೆ ಕೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸ್ಪಂದಿಸಬೇಕು ತಕ್ಷಣವೇ. ರೈತರಿಂದಾನೇ ನಮ್ಮ ಒಂದು ಬದುಕು ಈ ದೇಶದಲ್ಲಿ. ಅವರೇ ಸುಮಾರು 60% ಅಷ್ಟು ವರ್ಕ್ ಫೋರ್ಸ್ ನಮ್ಮ ದೇಶದಲ್ಲಿ ರೈತರೇನೆ. ಆ ನಿಟ್ಟಿನಲ್ಲಿ ಅವರ ಅಭಿಲಾಷೆ ಮೇರೆಗೆ ಅವರು ಸ್ಪಂದಿಸಬೇಕಾಗಿದೆ. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಅವರ ಒಂದು ತಂತ್ರ. ಪದೇ ಪದೇ ಎಲ್ಲಕ್ಕೂ ಅದೇ ಮಾಡ್ತಾರೆ. ಸಾಮಾನ್ಯವಾಗಿ ಅವರೊಂದು ಆತ್ಮಲೋಕನ ಮಾಡಲಿ, ಏನು ಸರ್ಕಾರದ ಪರವಾಗಿ ಅವ್ರು ಏನು ಯೋಜನೆ ಕೊಡಬೇಕಾಗಿದೆ, ಏನು ಮಾಡಬೇಕಾಗಿದೆ ಅವರು ತೀರ್ಮಾನ ಮಾಡಲಿ, ತಕ್ಷಣವೇ ಸ್ಪಂದಿಸಲಿ. ಕೇಂದ್ರ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಅದು ಆಗಲೇ ಮಾಡಿರುತ್ತೆ ಮತ್ತು ಮಾಡುತ್ತೆ ಭವಿಷ್ಯದಲ್ಲೂ ಕೂಡ. ಸರ್, ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ದೇಶದಲ್ಲಿ 10% ಇರುವಂಥ ಜನ ಇಡೀ ಸೇನೆನ ಅಂದರೆ ತಮ್ಮ ಇದು ರಾಹುಲ್ ಗಾಂಧಿ ಅವರು ಏನು LOP ಆಗಿರೋ ನಂತರ ಅವರು ಇದೇ ಒಂದು ನಿರೂಪಣೆ ಪದೇ ಪದೇ ಬಳಸ್ತಾ ಬಂದಿದ್ದಾರೆ. ದೇಶದಲ್ಲಿ ನೀವು ದತ್ತಾಂಶ ಪ್ರಕಾರ ನೀವು ನೋಡೋಕ್ಕೆ ಹೋದರೆ 25 ಕೋಟಿ ಜನ, ಅದು ಈವನ್ ನಂಬರ್ ಇನ್ನೂ ಜಾಸ್ತಿ ಆಗಿದೆ, ಅತ್ಯಂತ ಒಂದು ಬಡ ಪರಿಸ್ಥಿತಿ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಆಚೆಗೆ ಬಂದಿದ್ದಾರೆ. ಏನು ನಮ್ಮ ಮಿಡ್ಲ್ ಕ್ಲಾಸು ಕೂಡ ಅವರ ಆದಾಯ ಇರ್ಬೋದು, ಅವ್ರಿಗಿರುವಂಥ ಸೌಲಭ್ಯ ಇರ್ಬೋದು ಹೆಚ್ಚಿಸ್ತಾ ಬಂದಿದ್ದೀವಿ. ಎಲ್ಲನೂ ಕೂಡ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾಯಿದೆ. ಜನರಿಗೆ ಸೌಲಭ್ಯ ಕೊಡೋ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಒಂದು ಕ್ರಮ ತಗೋತಾ ಇದ್ದೀವಿ. ಮತ್ತು ಇಲ್ಲಿ ಜನರ ಒಂದು ಆದಾಯ, ಒಂದು ಏನು ಆ್ಯಾವ್ರೇಜ್ ಇನ್ಕಮ್ ಇದೆ ಅದನ್ನ ಹೆಚ್ಚಿಸಲಿಕ್ಕೆ ನಾವು ಒಳ್ಳೆಯ ಒಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಅದು ದತ್ತಾಂಶದಲ್ಲಿ ಅದನ್ನು ಒಂದು ಪ್ರತಿಕ್ರಿಯೆ ಪರಿಣಾಮ ನೀವು ನೋಡ್ಬೋದು. ಇವರು ಅದು ನೋಡ್ದೇ ಇದು ಒಂದು ಏನೋ ಒಂದು ತಂತ್ರ ಯಾರೋ ಹೇಳ್ತಾ ಇರೋದ್ರಿಂದ ಇದು ಪದೇ ಪದೇ ಹೇಳೋದ್ರಲ್ಲಿ ಈ ಸುಳ್ಳೆ ಸತ್ಯ ಆಗುವಂಥದ್ದು ನಿಟ್ಟಿನಲ್ಲಿ ಅವ್ರು ಮುಂದುವರಿತಾ ಇರೋದು ಹೊರತು ಇದು ಏನು ಇದಕ್ಕೆ ಹಿನ್ನೆಲೆ ಅಥವಾ ಒಂದು ದತ್ತಾಂಶ ಪ್ರಕಾರ ಅವ್ರು ಏನು ಹೇಳ್ತಾರೆ. ನಾನು ಅಲ್ಲಿರೋವಂಥದ್ದು ಅವರ ಪುತ್ರಿಯಾದಂಥ ಶ್ರೀಮತಿ ಭಾರತಿ ಅವಸರು ಅದೇ ಹೇಳಿದ್ದಾರೆ. ಅಲ್ಲಿರೋರು ಎಲ್ಲರೂ ಕಾರ್ಯಕ್ರಮ ಅಟೆಂಡ್ ಮಾಡಿರೋರು ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಅದನ್ನು ಸರಿಪಡಿಸಬೇಕಾಗಿದೆ. ರಾಜ್ಯ ಸರ್ಕಾರ ತೀರ್ಮಾನ ತೊಗೊಳ್ಳಿ. ಅವರು ಮುಂಚೆನೇ ನೋಡಬೇಕಾಗಿತ್ತು ಅದೆಲ್ಲನೂ. ಟೆಂಡರ್ ಕೊಡುವಾಗ ಅಥವಾ ಏನು ಪ್ರಕ್ರಿಯೆ ಇತ್ತು ಮುಂಚೆನೇ ಪುತ್ಲಿ ಮಾಡೋರಿಗೆ ಅವರು ಯಾರು ಚೆಕ್ ಮಾಡ್ತಾರೆ, ಅದು ಯಾರು ಹೊಣೆ ಅಂತ ಹೇಳಬೇಕು. DC ಇತ್ಯಾದಿ ಅವ್ರು ಎಲ್ಲರೂ ಒಂದು ಫೋಟೋ ಇಟ್ಕೊಂಡು ನೋಡಬೇಕಾಗಿದೆ. ಅದನ್ನ ಎಲ್ಲ ಹೋಗ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಅನಾವರಣೆ ಮಾಡಿಬಿಟ್ಟು ಇದು ಚೇಂಜ್ ಮಾಡಬೇಕಂದ್ರೆ ಏನು ಎಂಥ ಅನ್ಯಾಯ. ಅದು ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತು ಪ್ರಸ್ತುತ ಮುಖ್ಯಮಂತ್ರಿ ಅವರು ಪದೇ ಪದೇ ಹೋಲಿಕೆ ಮಾಡೋದು ಅವ್ರಿಗೇನೆ. ಅವ್ರದ್ದೊಂದು ಪುತ್ಲಿನೇ ನೀವು ಸರಿಯಾದ ರೀತಿಯಲ್ಲಿ ಮಾಡೋಕ್ಕಿದ್ರೆ ಎಂಥ ಅನ್ಯಾಯ. ದೊಡ್ಡ ವಿಚಾರ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ ನಾವು. ಆದರೆ ಇದು ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ರೀತಿ ಅದು ಅನ್ಯಾಯ ಆಗಿರ್ತಕ್ಕಂಥದ್ದು. ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಅದು ಬೇಸರ ಅಂತ ನಾವು ಹೇಳ್ಬೋದು. ಏನು ಬೆನಿಫಿಟ್ ಇದಕ್ಕೆ? ಕಾಂಗ್ರೆಸ್ಸಿನ ಆಂತರಿಕ ವಿಷಯ ಬಗ್ಗೆ ನನಗೇನು ಅರಿವು ಇಲ್ಲ. ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಈಗ ಒಬ್ಬರು ಮುಖ್ಯಮಂತ್ರಿ, ಇನ್ನೊಬ್ಬರು ಕಾಂಗ್ರೆಸ್ ಮುಖ್ಯಮಂತ್ರಿ, ನಮ್ಮ ಹೋರಾಟ ನಿರಂತರವಾಗಿ ವಿರೋಧ ಪಕ್ಷ ಆಗಿ ನ್ಯಾಯಯುತವಾಗಿ ಜನರಿಗೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ನಾವು ಮುಂದುವರಿತೀವಿ. ನಮ್ಮ ಗಮನಕ್ಕೂ ಬಂದಿದೆ. ಸರಗೂರಲ್ಲಿ, ಕೋಟೆ ಕಡೆ, ಗುಂಡ್ಲುಪೇಟೆ ಕಡೆನೂ ಕೂಡ ಇವತ್ತು ನಮ್ಮ ಹೋರಾಟ ಪ್ರತಿಭಟನೆಯೂ ಕೂಡ ಅದೇ ನಿಟ್ಟಿನಲ್ಲಿ ಅಲ್ಲಿ ನಡೀತಾ ಇದೆ. ಒಂದು ನೀರು ತುಂಬಿಸೋ ದೃಷ್ಟಿಯಲ್ಲಿ ಮತ್ತು ಇದು ಈ ಹುಲಿ ಮಾನವ ಸಂಘರ್ಷ ದೃಷ್ಟಿಯಲ್ಲಿ ನಡೀತಾ ಇದೆ. ಒಂದಂತೂ ಸತ್ಯ, ಅರಣ್ಯ ಇಲಾಖೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕಾಗಿದೆ. ನಮ್ಮ ಕೊಡಗಲ್ಲೂ ನೋಡ್ತೀವಿ, ಅಲ್ಲಿ ಆನೆ ದಾಳಿಗಳು ಜಾಸ್ತಿ ಆಗಿದೆ. ಹುಲಿಗಳು ಇದ್ದಾವೆ, ಕಾಫಿ ತೋಟಗಳು ಒಳಗೆ ಬರ್ತಾ ಇದ್ದಾವೆ. ಸದ್ಯ ಅಲ್ಲಿ ಏನೋ ಹುಲಿಯ ಒಂದು ದಾಳಿ ಆಗಿಲ್ಲ, ಆದರೆ ಆನೆ ದಾಳಿಗಳು ನಿರಂತರವಾಗಿ ಆಗ್ತಾಯಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿರಂತರವಾಗಿ ತಕ್ಷಣವೇ ಸ್ಪಂದಿಸಬೇಕಾಗಿದೆ. ಅವ್ರಿಗೆ ದತ್ತಾಂಶಗಳಿದ್ದಾವೆ, ಎಷ್ಟು ಹುಲಿಗಳಿದ್ದಾವೆ, ಎಷ್ಟು ಆನೆಗಳಿದ್ದಾವೆ, ಯಾವುದು ಸಮಸ್ಯೆ ಹುಲಿಗಳು, ಯಾವುದು ಸಮಸ್ಯೆ ಆನೆಗಳು ಅಂಥದ್ದು ಅವ್ರಿಗೆ ಗೊತ್ತೇ ಇದೆ. ಆ ನಿಟ್ಟಿನಲ್ಲಿ ಅವರು ಯಾವ್ದು ಹಿಡಿಬೇಕು, ಯಾವ್ದನ್ನ ನಾವು ಸ್ಥಳಾಂತರ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡಿ ಅವರು ತಕ್ಷಣವೇ ಅದಕ್ಕೆ ಸ್ಪಂದಿಸಬೇಕಾಗಿರೋದು ಅತ್ಯವಶ್ಯ.